ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ತಮ್ಮೆಲ್ಲರ ಗಮನದಲ್ಲಿರುವಂತೆ ಏನು ಕಲ್ಮಲ್ಲದಿಂದ ಸಾತ್ಮೈಲಿಂದ ಸಿಂಧನೂರವರೆಗೆ ಏನು ರಾಜ್ಯ ಹೆದ್ದಾರಿ ಕಾಮಗಾರಿ ನಡೀತಾ ಇದೆ. ಪಟ್ಟಂಗೆ ಅದರಲ್ಲಿ ವಿಶೇಷವಾಗಿ ಮಾನ್ವಿ ಪಟ್ಟಣದಲ್ಲಿ ನಡೆದಿರುವಂಥ ಅವೈಜ್ಞಾನಿಕವಾಗಿರುವಂಥ ಡ್ರೈನೇಜ್ ನಿರ್ಮಾಣ ಆಗಿರ್ಬೋದು, ಮಹನೀಯರ ವೃತ್ತ ಅಭಿವೃದ್ಧಿಪಡಿಸುವಂಥ ಕಾಮಗಾರಿ ವಿಷಯದಲ್ಲಿ ಆಗಿರ್ಬೋದು, ಮತ್ತು ಈ ಪಟ್ಟಣದಲ್ಲಿ ಏನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಸರ್ವಿಸ್ ರೋಡ್ಗಳನ್ನು ಮಾಡುವಂಥ ಕಾರ್ಯಕ್ರಮ ಇರ್ಬೋದು. ಜೊತೆಗೆ ಈ ಡ್ರೈನೇಜ್ಗಳೇನು ನಿರ್ಮಾಣ ಮಾಡ್ತಿದ್ದಾರೆ, ಆ ಡ್ರೈನೇಜ್ಗಳಿಂದ ಬಂದಿರುವಂಥ ನೀರನ್ನು ಸುಗಮವಾಗಿ ಬೇರೆ ಕಡೆ ಹೋಗಲಿಕ್ಕೆ ಯಾವ ರೀತಿ ಇವರು ಎಲ್ಲಿ ಕನೆಕ್ಟ್ ಮಾಡಬೇಕಾಗಿತ್ತು ಅಲ್ಲಿ ಮಾಡಿಲ್ಲ. ಆ ಕಾರಣಕ್ಕೆ ಅಂಥ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಮಾಡ್ತಿರುವಂಥ ಈ ಕಾಮಗಾರಿ ಸಂಪೂರ್ಣವಾಗಿ ಅವೈಜ್ಞಾನಿಕ ಮತ್ತು ಭ್ರಷ್ಟಾಚಾರದಿಂದ ಈ ಅಧಿಕಾರಿಗಳು ಸರಿಯಾಗಿ ಮಾಡ್ತಿಲ್ಲ ಅನ್ನೋದು ಎಲ್ಲ ನಮ್ಮ ಮುಖಂಡರುಗಳ ಒಂದು ಆರೋಪ. ಸೊ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮಗಿಂತ ಎಲ್ಲ ಮಾಧ್ಯಮದವರು ಕೂಡ ತಾವೇ ಸ್ವತಃ ಅಲ್ಲಿ ನಡೆದಿರುವಂಥ ಲೋಪದೋಷಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಸೊ ನಿಮ್ಮ ಜೊತೆಯಾಗಿ ಕೂಡ ನಾವು ಇವತ್ತು ಇಡೀ ಏನು ಈ ರಾಜ್ಯ ಹೆದ್ದಾರಿ ಮೇಲೆ ಸಂಚಾರ ಮಾಡುವಂಥ ಪ್ರತಿಯೊಂದು ವಾಹನಗಳ ಮತ್ತು ಸಾರ್ವಜನಿಕರ ಸಂಚಾರದ ಹಿತದೃಷ್ಟಿಯಿಂದ ಇದನ್ನು ಗಂಭೀರವಾಗಿ ಪರಿಗಣಿಸಿ ಏನು ಈ ಕ್ರಿಯಾ ಈಗಾಗಲೇ ನಿಮಗೆ ಗೊತ್ತಿದ್ದಂತೆ ಮತ್ತು ಮಾನವ ನಾಗರಿಕರಿಗೆ ಗೊತ್ತಿದ್ದಂತೆ ಸುಮಾರು ಪಕ್ಷಗಳ ಮುಖಂಡರು ಖಂಡನೆ ಮಾಡಿದ್ದಾರೆ ಈ ರಸ್ತೆಯ ಬಗ್ಗೆ. ಸುಮಾರು 15 ತಿಂಗಳ ಹಿಂದೆ ಈ ಕಾಮಗಾರಿ ನಡೀತಿದೆ. ಆವಾಗಲಿದ್ದು ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ. ಇದು ಸಂಪೂರ್ಣ ಕಾಮಗಾರಿ ಅವೈಜ್ಞಾನಿಕ ಅಂದ್ರೆ ತಪ್ಪಾಗಲಿಲ್ಲ. ಯಾಕಂತಂದ್ರೆ ಅದು ಎಸ್ಟಿಮೇಟ್ ಪ್ರಕಾರ ಇದು ಕೆಲಸ ನಡೀತಾ ಇಲ್ಲ. ಆದರೂ ಸಹ ಸಾರ್ವಜನಿಕರಾಗಿ ನಾವು ಒಂದು ಕಂಪನಿ ಮೇಲೆ, ಒಂದು ಗುತ್ತೇದಾರ ಮೇಲೆ ನಾವು ವಿಶ್ವಾಸವನ್ನು ಇಟ್ಟು, ಇಲ್ಲಿನ ರಾಜಕಾರಣಿಗಳ ಮೇಲೆ ಮತ್ತು ಅಧಿಕಾರಿಗಳ ಮೇಲೆ ವಿಶ್ವಾಸ ಇಟ್ಟು ಮಾನವೀಯ ನಗರವನ್ನು ಚಿನ್ನ ಮಾಡ್ತಾರಂತ ನಾವು ಕನಸು ಕಂಡಿದ್ವಿ. ಆ ಕನಸು ನೆನಸೇ ಆಗಲಿಲ್ಲ. ನನ್ನ ಕೇಳಿದರೆ ಸುಮಾರು ಮೈಟೆಸ್ ಕಂಪ್ನಿಯವರು 20 ವರ್ಷ ಆಗಿರ್ಬೋದು, 24 ವರ್ಷ ಕಾಮಗಾರಿ ಆಯಿತು. ಆ ಮೈಟೆಸ್ ಕಂಪ್ನಿಯವರು 4 ಲೈನ್ ಅಂತ ಆಗಿತ್ತು ಮಾನವಿಯಲ್ಲಿ. ಅದೇ ಮೈಟೆಸ್ ಕಂಪ್ನಿಯವರು ಹಳೆಯ ರಸ್ತೆಯನ್ನು ತೆಗೆದು, ಅದೇ ಡ್ರೈನೇಜನ್ನು ತೆಗೆದು ಒಂದೇ ಫೀಟ್ನಲ್ಲಿ ಅಂತರದಲ್ಲಿ ದೂರ ಮಾಡಿ ಮತ್ತು ರಸ್ತೆ ಮೇಲೆ ಡಾಂಬರೀಕರಣ ಆಗುವಂಥ ಕೆಲಸ ನಡೆದಿದೆ. ಅವತ್ತಿನ ದಿನ ನಾವು ಮಾನವೀಯ ನಾಗರಿಕರು 26,000 ಜನ ಇದ್ವಿ ನಾವು. ಇವಾಗ ಸುಮಾರು 50ಕ್ಕೂ ಮೇಲ್ಪಟ್ಟಿದ್ದೀವಿ ನಾವೆಲ್ಲರೂ. 50,000ಕ್ಕೂ ಮೇಲ್ಪಟ್ಟು ನಾಗರಿಕರಿದ್ದಾರೆ ಇಲ್ಲಿ. ನಾನು ಅವತ್ತಿದ್ದೂ ಹೇಳ್ತಾ ಇದ್ದೀನಿ, ಇಲ್ಲಿ 1 ಲಕ್ಷ ಜನ ವಹಿವಾಟಿದೆ ಮಾನವೀಯ ರಸ್ತೆ ಮೇಲೆ. ಇವತ್ತು ವಹಿವಾಟಿದ್ದಂಥ ಜಾಗದಲ್ಲಿ ನಾನು ಹೇಳೋದಿಷ್ಟೇ, ನಾನು ಕೈ ಮುಗಿದು ಕೇಳ್ಕೊಂತೀನಿ, ರಾಜಕಾರಣಿಗಳು ಹಿರಿಯರಿದ್ದಾರೆ, ಅವ್ರ ವಯಸ್ಸಿನಷ್ಟು ನಾವು ಮೊಮ್ಮಕ್ಕಳಾಗ್ತೀವಿ. ನಿಜವಾಗ್ಲೂ ಇಲ್ಲಿ ಯಾವುದೇ ಒಂದು ವೈಯಕ್ತಿಕ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಈ ಕಾಮಗಾರಿಯನ್ನ ಪ್ರಾರಂಭ ಮಾಡಬಾರ್ದು. ಅವ್ರಿಗೆ ನಾವು ಈಗಾಗಲೇ ನಾಗರಿಕರ ಅಧಿಕಾರವನ್ನು ಕೊಟ್ಟುಬಿಟ್ಟಿದ್ದೀವಿ. ಅವರಿಗೆ ಸಂಪೂರ್ಣ ಆಡಳಿತ ಮಾಡ್ರಿ, ನೀವು ಅಭಿವೃದ್ಧಿ ಮಾಡ್ರಂತ ನಾವು ಸಂಪೂರ್ಣ ಅವ್ರಿಗೆ ಹೇಳ್ಬಿಟ್ಟಿದ್ದೀವಿ. ಅವ್ರ ಜವಾಬ್ದಾರಿ ಇದೆ. ಇದನ್ನ ಕರೆದು ಇಮಿಡಿಯೇಟ್ ಆಗಿ ಕರೆದು ಮಾನವೀಯ ನಾಗರಿಕರ ಬಗ್ಗೆ, ಮಾನವೀಯ ಮುಂದಿನ ಭವಿಷ್ಯದ ಬಗ್ಗೆ ಅವರು ಇಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತೇದಾರಿಗೆ ತಿಳಿಸಿ ಈ ಕಾಮಗಾರಿಗಳು ಈಗಾಗಲೇ ನನ್ಗೆ ಅನಿಸ್ತಾ ಇದೆ, ನಾವು ಒಂಥರ ನಾವು ಒದರ್ತಾ ಇದೀವಿ, ಅವ್ರು ಮಾಡ್ತಾ ಇದ್ದಾರೆ. ಇದು ಅರ್ಥ ಇಲ್ಲ. 90% ಕಾಮಗಾರಿ ಇವಾಗ ಮುಗಿದೋಗ್ಬಿಟ್ಟಿದೆ. ಇನ್ನ ಒಂದು 10% ಉಳಿದೋದೇ ಅನ್ನೋದು ಭಾಳ ಮಾಡಿ. ಇವತ್ತು ಇದು ಒಳ್ಳೇದಾಗಬೇಕಾಗಿತ್ತಂದ್ರೆ ನನ್ಗೆ ಗೊತ್ತಿದ್ದಂಗೆ, ನನ್ನ ಪ್ರಕಾರ, ನಾನು ಹಿಂದೆ ಅದು ಮುಸ್ಲಿಮ್ಸ್ ಆಗಿರ್ಲಿ, ಹಿಂದೂ ಆಗಿರ್ಲಿ, ಕ್ರಿಶ್ಚಿಯನ್ಸ್ ಆಗಿರ್ಲಿ, ಯಾರೇ ಇರಲಿ, ಸಾರ್ವಜನಿಕರಿಗೆ ಹಾನಿ ಆಗ್ತದಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಯಾವುದೇ ಧರ್ಮದ ಜನಾಂಗದ ಗುಡಿ ಗುಂಡಾರುಗಳು ಬಂದಲ್ಲಿ ಅದನ್ನು ತೆಗೆದು ಸಾರ್ವಜನಿಕ ಮುಂದಿನ ಪೀಳಿಗೆಗೆ ಒಂದು ಅನುಕೂಲತೆ ಮಾಡಿಕೊಡ್ಬೇಕಂತಿದೆ. ನನಗೂ ಬಾಬಾ ಸಾಹೇಬರು ಸ್ಟ್ಯಾಚ್ಯೂ ಇದೆ, ನಾನು ಅದಕ್ಕೆ ಸಂಬಂಧಪಟ್ಟವನು. ನಾನು ಹಿಂದೂ ಧರ್ಮದಲ್ಲಿ ಇಲ್ಲಿ ಲಕ್ಷ್ಮೀ ಗುಡಿ ಬರ್ತಾ ಇದೆ, ಇನ್ನು ಹಲವಾರು ಬಾಬಾ ಸಾಹೇಬರು ಗುಡಿ ಮತ್ತು ಇನ್ನೂ ಹಲವಾರು ಗುಡಿ ಗುಂಡಾರುಗಳು, ಇದು ಸುಮಾರು 70 ಕಿಲೋಮೀಟರ್ ಆಯ್ದು ಹೋಗಲ್ಲಿ ಗುಡಿ ಗುಂಡಾರುಗಳು ಬರ್ತವೆ. ಹಂಗಾಗಿ ನಾನು ಏನ್ ಹೇಳ್ತೇನೆ ಅಂದ್ರೆ, ಗುಡಿ ಟ್ರಸ್ಟ್ನವರಿಗೆ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ರಸ್ಟ್ನವರಿಗೆ ಆಗಿರ್ಬೋದು, ವಾಲ್ಮೀಕಿ ಟ್ರಸ್ಟ್ನವ್ರಿಗೆ ಆಗಿರ್ಬೋದು, ಬಸವಣ್ಣ ಟ್ರಸ್ಟ್ನವ್ರಿಗೆ ಆಗಿರ್ಬೋದು, ಎಲ್ಲರನ್ನ ಕರೆದು ಬಿಟ್ಟು ಅವ್ರ ಕೈಕಾಲಿಡೋಣ. ನಮ್ಮ ಫ್ಯೂಚರ್ ಚೆನ್ನಾಗಿರ್ಬೇಕು, ನಮ್ಮ ಭವಿಷ್ಯ ಬೇಸಾಗಿರ್ಬೇಕಂತಂದ್ರ ಮುಖ ಅಳಿತಿ ನೋಡಬಾರ್ದು. ಇಲ್ಲಿ
ರಾಜ್ಯ ಹೆದ್ದಾರಿ ಕೆಲಸವನ್ನು ಇವತ್ತು ಮಾನ್ವಿ ನಗರಕ್ಕೆ ಇವತ್ತು ಬಂದಿದ್ರಂದೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ರು. ಉದ್ದೇಶ ಏನಂದ್ರೆ ಮಾನ್ವಿ 1000 ಜನರಿಗೆ ಬಹಳ ಒಂದು ತೊಂದರೆ ಆಗುತ್ತಂತ. 1000 ಜನಕ್ಕೆ ತೊಂದರೆ ಆಗದಂದ್ರೆ ಯಾವ ರೀತಿ ತೊಂದರೆ ಆಗುತ್ತಾ, ಬಹಳ ಆಕ್ಸಿಡೆಂಟ್ಗಳು ಆಗ್ತವೆ. ಮಾನ್ವಿ ತಾಲೂಕಿನ ಜನ ಆ ದುಡ್ಡು ಉಪಯೋಗ ಆಗ್ಬೇಕಂದ್ರೆ 1000 ಜನಕ್ಕೆ ಅನುಕೂಲ ಆಗ್ಬೇಕು. ಯಾಕಂದ್ರೆ ಈಗ ಎಲ್ಲ ಪಕ್ಷದವ್ರು ಬಂದಾರ, ಎಲ್ಲ ಜಾತಿ ವರ್ಗದವ್ರು ಬಂದಾರ. ಆದ್ರೆ ಈ ಕೆಲಸ ಯಾರದು? ಇಲ್ಲಿದ್ರು ಶಾಸಕರು ಏನ್ ಮಾಡ್ತಾ ಇದ್ದಾರೆ, ಮಾಜಿ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ನಿಮ್ಗೆ ದಯವಿಟ್ಟು ಮುಂದಿನ ದಿನಗಳಲ್ಲಿ ಓಟು ಬೇಕಾದ್ರೆ ಮನೆಗೆ ಬರ್ತೀರಾ. ಆದ್ರೆ ಇಲ್ಲಿ 1000 ಜನಕ್ಕೆ ಇಷ್ಟು ತೊಂದರೆ ಆಗ್ತದ, ಆಕ್ಸಿಡೆಂಟ್ಗಳು ಆಗ್ತಾವ. ಏನ್ ಮಾಡ್ತಾ ಇದ್ರಿ ಸ್ವಾಮಿ ನೀವು? ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ಎಲ್ಲರೂ ಬಂದು ಕೇಳ್ಬೇಕು, ಇಷ್ಟೆಲ್ಲ ಸಮಸ್ಯೆ ಆಗತ್ತದ, ಇದಕ್ ಕಾರಣ ಯಾರು? ಹಾಗೆ ಮಾಡ್ಬೇಕು. ಯಾಕಂದ್ರೆ ಮುಂದೆ ರಾಜಕೀಯ ಮಾಡ್ಬೇಕು, ಅನುಕೂಲ ಆಗುತ್ತಲ್ರಿ. ಬರ್ಬೇಕ್ರಿ, ತಾವೇ ಕೇಳ್ಬೇಕು. ಶಾಸಕರಾಗ್ಲಿ ಮಾಜಿ ಶಾಸಕರಾಗ್ಲಿ ಇಲ್ಲಿ ಈ ಕೆಲಸ ಅವ್ರದೇ ಕೆಲಸ. ಇದು ನಮ್ಮ ಕೆಲಸ ಎಲ್ಲ. ನಾವು 1000 ಜನರು, ನಾವು ಸಾಮಾನ್ಯ ಜನ ಪ್ರಶ್ನೆ ಮಾಡಿದ್ರೆ ಉತ್ತರನೇ ಸಿಗೋದಿಲ್ಲ. ಯಾಕಂದ್ರೆ ಈ ರಾಜಕೀಯ ಮಾಡೋರು ಅವರೇ, ಇವ್ರಿಗೆ ಮೇನ್ ನಿರ್ಧಾರ ಅವರೇ ಮಾಡ್ಬೇಕು. ಯಾಕಂದ್ರೆ ಮುಂದಿನ ದಿನಗಳಿಗೆ ರಾಜಕೀಯ ಮಾಡ್ಬೇಕಂದ್ರೆ ಈಗ ಬರೇ ರಾಜಕೀಯ ನಮ್ಮ 1000 ಜನಕ್ಕೆ ತೊಂದರೆ ಆದ್ರೆ ನೋಡಿದಿಲ್ಲ ನೀವು, ಇಷ್ಟು ಜನ ಸಹಾಯಕರ ನೋಡಿದಿಲ್ಲ ನೀವು. ಬರ್ಬೇಕು, ತಾವು ಕೇಳಬೇಕು. ಈಗ ಮಾನ್ವಿ ತಾಲೂಕು ಎಲ್ಲಾ ಜನ ಬಂದಾರೆ ಇಲ್ಲಿ ಇವತ್ತು. ನಾನು ನೋಡಕ್ಕೆ ಎಲ್ಲಾ ಸಂಘಟನೆಯವರು ಭಾಗವಹಿಸಿದ. ಆದ್ರೆ ಪ್ರಯೋಜನ ಇರೋದಿಲ್ಲ. ಅದು ಮಾಜಿ ಶಾಸಕರು ಬಂದು ಇದಕ್ಕೆ ಉತ್ತರ ಕೊಡ್ಬೇಕು. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.